ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್ಸ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸ್ಯಾರಿ ಕುಚ್ಚನ್ನ ಹಾಕ್ತೀನಿ ಅಂತ. ಇದು ಊರಿನಿಂದ ನನಗೆ ಸ್ಯಾರೀಸ್ ಕೊಟ್ಟು ಕಳಿಸಿದ್ದಾರೆ ಫ್ರೆಂಡ್ಸ್, ಕುಚ್ಚಾಕಕ್ಕೆ. ಅವ್ರದ್ದು ಏನೋ ಗುರುಪ್ರವೇಶ ಐತಂತೆ, ಅದಕ್ಕೆ ಒಂದು 4-5 ಜನದ್ದು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನೋಡಿ, ಇದೊಂದು ಗ್ರೀನ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ಒಂದು ನೋಡ್ತಾ ಇರ್ಬೋದು. ಮತ್ತು ಇದು ಪಿಂಕ್ ಆ್ಯಂಡ್ ಬ್ಲೂ ಆನಂದ ಕಲರ್, ಈ ಕಲರಲ್ಲಿ ಒಂದು ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ. ಇದರಲ್ಲಿ ಕುಚ್ಚಿದೆ ಆಲ್ರೆಡಿ, ಆದರೆ ಆ ಕುಚ್ಚು ಬೇಡವಂತೆ, ಚೆನ್ನಾಗಿರೋದು ಹಾಕ್ಕೊಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಯೆಲ್ಲೋ ಆ್ಯಂಡ್ ಪಿಂಕು ಇದೊಂದು ಸ್ಯಾರಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಯೆಲ್ಲೋ ಆ್ಯಂಡ್ ಪಿಂಕು, ಇದು ಫುಲ್ ಪಿಂಕ್ ಇದೆ ಫ್ರೆಂಡ್ಸ್. ಈ ಸ್ಯಾರಿಗೆ ನೆಕ್ಸ್ಟ್ ಹಾಕೊಂಡು ನಾನು ಕುಚ್ಚು ಅದನ್ನು ತೋರಿಸ್ತೀನಿ. ಗೋಲ್ಡ್ ಕಲರು ಮತ್ತು ಬಿರೆ ಪಿಂಕ್ ಕಲರೇ ಇದೆ. ಮತ್ತು ಇದು ಕ್ರೀಮ್ ಕಲರು ಮತ್ತು ಗ್ರೀನು, ಅದೇ ಗೋಲ್ಡ್ ಕಲರು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ ಸ್ಯಾರಿ. ಇದಕ್ಕೆ ಇದು ಪೈಪಿಂಗ್ ಮಾಡಿಸ್ಬಿಟ್ಟು ಇದಕ್ಕೆ ಸ್ಯಾರಿ ಕುಚ್ಚಾಕ್ಬೇಕಂತೆ. ಮತ್ತು ಇದು ಪಿಂಕ್ ಆ್ಯಂಡ್ ಗ್ರೀನ್, ಇದು ನಿಮಗೆ ನೋಡೋಕ್ಕೆ ಆರೆಂಜ್ ಕಲರ್ ಥರ ಕಾಣಿಸ್ತೈತೆ, ಕಾಂಬಿನೇಷನ್ ಹಂಗಿದೆ ಪಿಂಕ್ ಆ್ಯಂಡ್ ಆರೆಂಜ್ ಕಲರಲ್ಲಿ. ಓಕೆ ಫ್ರೆಂಡ್ಸ್, ಇಷ್ಟು ಸ್ಯಾರಿಗೆ ನಾನು ಕುಚ್ಚಾಕಿ ಕಳಿಸ್ಬೇಕು. ವರಹ ಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಬೇಕಂತೆ, ಹಾಕಿ ಕಳಿಸ್ಬೇಕು. ಆಮೇಲೆ ಊರಿನಿಂದನೂ ಸ್ವಲ್ಪ ಐಟಮ್ ಕೊಟ್ಟು ಕಳಿಸಿದ್ದಾರೆ ಅಮ್ಮ, ಏನೇನಂತ ನೋಡೋಣ. ನೋಡ್ತಾ ಇರ್ಬೋದು, ನನ್ನ ಬ್ಯಾಗ್ನಿಂದ ಎಲ್ಲ ತೆಗ್ದು ಆಚೆ ಇಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಅವರೇಕಾಯಿ ಕೊಟ್ಟು ಕಳಿಸಿದ್ದಾಳೆ ಅಮ್ಮ, ನೋಡ್ತಾ ಇರ್ಬೋದು. ಇದರಲ್ಲಿ ನಾನು ಇದಕ್ಕೆ ಬೇಳೆ ಸಾಂಬಾರು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋ ಕೂಡ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಮತ್ತು ಕೆರೆ ಒಣಗೊನೆ ಸೊಪ್ಪು ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾಳೆ ಅಮ್ಮ. ಮತ್ತು ಕನಕಾಂಬರ ಮುಡ್ಕೊಳಕ್ಕೆ ಕನಕಾಂಬರ ಕೂಡ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ. ಮತ್ತು ರೋಸಸ್ಸು ಅದು ಕೂಡ ಕೊಟ್ಟು ಕಳಿಸಿದ್ದಾಳೆ ಅಮ್ಮ. ನೋಡ್ತಾ ಇರ್ಬೋದು ಎಷ್ಟು ರೋಸ್ ಇದ್ದಾವೆ ಅಂತ. ಯೆಲ್ಲೋ, ಪಿಂಕು, ರೆಡ್ಡು, ಆರೆಂಜು ಎಲ್ಲ ಕಲರ್ ರೋಸ್ ಕೊಟ್ಟು ಕಳಿಸಿದ್ದಾರೆ. ನಾನು ಟೆರೆಸ್ ಗಾರ್ಡನ್ ಮೇಲೆ, ಇಲ್ಲಾಂದರೆ ಅಮ್ಮ ಕೊಟ್ಟು ಕಳಿಸಿರೋ ರೋಸಲ್ಲೇ ನಾನು ಪೂಜೆ ಮಾಡೋದು ಫ್ರೆಂಡ್ಸ್. ಆಚೆ ಎಲ್ಲೂ ತೊಗೊಂಬರಲ್ಲ ಹೂವನ. ನನಗೆ ಒಂದು ವಾರಕ್ಕೆ ಆಗೋಷ್ಟು ಹೂವು ಕೊಟ್ಟು ಕಳಿಸ್ತಾಳೆ. ಆಮೇಲೆ ಇದು ಕಾಸಿ ಸೊಪ್ಪು, ಅದೇ ಗಣಿಕೆ ಸೊಪ್ಪು, ಕಾಸಿ ಸೊಪ್ಪು ಅಂತಾರಲ್ಲ ಆ ಸೊಪ್ಪು, ಅದನ್ನು ಕೂಡ ಅಮ್ಮ ಕೊಟ್ಟು ಕಳಿಸಿದ್ದಾರೆ. ಮತ್ತು ಸ್ಯಾರೀಸು ಇಷ್ಟು ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ. ಅಂದರೆ ನಮ್ಮಮ್ಮ ಅಲ್ಲ, ಊರವರು ಯಾರ್ದೋ ಒಬ್ರದ್ದು ಗುರುಪ್ರವೇಶ ಇದೆ ಅಂತ ಅವರು 5-6 ಜನದ್ದು ಎಲ್ಲ ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ. ಇದೆಲ್ಲ ನಾನು ಹಾಕಿ ನೆಕ್ಸ್ಟ್ ವೀಕ್ಗೆ, ಅದೇ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಕೊಟ್ಟು ಕಳಿಸ್ಬೇಕು ಅವ್ರಿಗೆ. ಇದು ಸ್ಯಾರಿ ಕುಚ್ಚಾಕೋದು ಕೂಡ ಹೇಗೆ ಅಂತ ವಿಡಿಯೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ಇದಕ್ಕೆ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಬೇಳೆನ ಅದೇ ಅವರೆಕಾಯಿ ಬಿಡಿಸಿ ಅದಕ್ಕೆ ನೀರೆಲ್ಲ ಹಾಕಿ ಇದಕ್ಕೆ ಬೇಳೆ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಬೇಕಂದ್ರೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬಿಸಿನೀರು ಇಕ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಯಾಕಂದರೆ ತುಂಬ ಬೆಂದೋಗುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಪಾತ್ರೆದಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಬೇಳೆ, ಇದಕ್ಕೆ ಅವರೆಕಾಯಿ ಇದಕ್ಕಿರೋ ಬೇಳೆ ಅದು. ಮತ್ತು 2 ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಮತ್ತು ಮಸಾಲೆಗೆ ಒಂದು 2 ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ, ಒಂದು 2 ಟೊಮೊಟೊ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಮತ್ತು ಮನೇಲಿ ಮಾಡಿರೋ ಧನಿಯಾ ಪೌಡ್ರು ಇಷ್ಟು ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇದಕ್ಕೆ ಬೇಳೆ. ಓಕೆ, ಇವಾಗ
ಬಿಸಿನೀರು ಕೂಡ ಕಾದಿದೆ. ಇವಾಗ ಇದಕ್ಕೆ ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಎಳ್ಸರಿ ಹಾಕ್ಕೊಳ್ಳೋಣ. ಆ ನೀರನ್ನ ಕೂಡ ವೇಸ್ಟ್ ಮಾಡಬೇಡಿ. ಗಿಡಗಳ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಹೂವು ಮತ್ತು ಕಾಯಿಗಳು ಬಿಡ್ತವೆ. ಇದಕ್ಕೆ ಬೇಳೆ ಬಿಸಿನೀರಲ್ಲಿ ಹಾಕ್ಕೊಬೇಕಾಗುತ್ತೆ. ಇವಾಗ ಓಕೆ, ಅದು ಇವಾಗ ಬೇಯ್ತಾ ಇರುತ್ತೆ. ಪಕ್ಕದಲ್ಲೇ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು 2 ಈರುಳ್ಳಿ ತೋರಿಸಿದ್ನಲ್ಲ, 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಇದು ಮಸಾಲೆಗೆ. ನಾವು ಯಾವಾಗೂ ಮಸಾಲೆ ಹೀಗೆ ಹೀಗೆ ಚಿಕನ್ ಸಾರ್ಗಾಗಲಿ ಆಮೇಲೆ ಈ ಥರ ಬೇಳೆ ಸಾಂಬಾರು ಇದೆಲ್ಲ ಇದೇ ಮಸಾಲೆನ ತೆಗಿಯೋದು. ಈರುಳ್ಳಿ ಮತ್ತು ಒಂದು 10 ಒಣಗಿನ ಮೆಣಸಿನ್ಕಾಯಿ. ನಾನು ಖಾರದ ಪುಡಿ ಹಾಕಲ್ಲ ಫ್ರೆಂಡ್ಸ್, ನನಗೆ ಯಾಕೋ ಇಷ್ಟ ಆಗಲ್ಲ. ನಮ್ಮಮ್ಮ ಸೇಮ್ ಹೀಗೆ ಮಾಡೋದು, ಹಾಗಾಗಿ ಸೇಮ್ ಹೀಗೆ ಮಾಡ್ತೀವಿ. ನಮ್ಮ ಅತ್ತೆ ಕೂಡ ಹೀಗೇ ಮಾಡೋದು, ಅದಕ್ಕೋಸ್ಕರ ಹೀಗೆ ಮಾಡ್ತೀನಿ. ಮತ್ತು ಒಂದು ಬೆಳ್ಳುಳ್ಳಿ ಒಂದು 3 ಬಿಡ್ಸ್ ಹಾಕ್ಕೊಂಡಿದ್ದೀನಿ, 1 ಇಂಚು ಶುಂಠಿ. ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡಿಕೊಂಡು ಟಮಾಟ 2 ಕಟ್ ಮಾಡಿ ಹಾಕ್ಕೊತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಪುದೀನ ಇದ್ದರೆ ಒಂದು 2 ಎಲೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಪುದೀನ ಇಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಮತ್ತು ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಮತ್ತು ಕೊಬ್ಬರಿ ಬಂದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಲಿ ಹಾಕ್ಕೊತೀನಿ. ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಮಸಾಲೆ ಹಾಕ್ಕೊಂಬರೋಣ. ಓಕೆ, ಇವಾಗ ಆಲೂಗಡ್ಡೆ ಕೂಡ ಚೆನ್ನಾಗಿ 2 ಸಾರಿ ತೊಳ್ಕೊಬೇಕು. ಈ ನೀರನ್ನ ಕೂಡ ವೇಸ್ಟ್ ಮಾಡಬೇಡಿ. ಗಿಡಗಳ್ಗೆ ಹಾಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಕೂಡ. ನಾವು ಏನೊಂದು ಬೇಳೆ ತರಕಾರಿಗಳು ಏನು ತೊಳೆದ್ರೂ ಅದು ಗಿಡಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವಾಗ ಬೇಯಿಸೋಕೆ ಇಕ್ಕಿದ್ದೀನಿ. ಓಕೆ, ಮಸಾಲೆ ರುಬ್ಕೊಂಬಂದಿದ್ದೀನಿ. ಇವಾಗ ಬೇಳೆ ಕೂಡ ಬೆಂದಿದೆ. ಅದೇ ಕುಕ್ಕರ್ಗೆ ಹಾಕ್ಬಿಟ್ರೆ ಪಾಯಸ ಆಗೋಗ್ತೈತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಕ್ಕೆ ಹೋಗಿಲ್ಲ. ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದ್ರೂ ಒಂದು 1/4 ಅವರ್ 1/2 ಅವರಲ್ಲೆಲ್ಲ ಸಾಂಬಾರು ಆಗಿಬಿಡುತ್ತೆ. ಏನು ಅಷ್ಟೊಂದು ಲೇಟಾಗಿ ಏನು ಆಗಲ್ಲ ಈ ಸಾಂಬಾರು. ಮತ್ತು ರುಬ್ಕೊಂಬಂದಿರೋ ಮಸಾಲೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊತೀನಿ ಸಾಂಬಾರನ್ನ. ನಾವು ಅಷ್ಟು ಗಟ್ಟಿಯಾಗೂ ತಿನ್ನಲ್ಲ ಮತ್ತು ಅಷ್ಟು ತೆಳುವಾಗೂ ತಿನ್ನಕ್ಕೆ ಹೋಗಲ್ಲ ಫ್ರೆಂಡ್ಸ್. ಮೀಡಿಯಮ್ ಆಗಿರಬೇಕು ನೋಡಿ. ನನಗೆ ಎಷ್ಟು ಮೀಡಿಯಮ್ ಆಗಬೇಕೋ ಅಷ್ಟು ಮೀಡಿಯಮ್ ಆಗಿ ಹಾಕ್ಕೊಂಡು ಇವಾಗ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ನೋಡಿ, ಪಕ್ಕದಲ್ಲೇ ಮುದ್ದೆ ಕೂಡ ಇಕ್ಕಿದ್ದೀನಿ. ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಸಾಂಬಾರಲ್ಲ, ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮುದ್ದೆಗೂ ಇಕ್ಕಿದ್ದೀನಿ. ಇವಾಗ ನೋಡಿ ಕುದೀತಾ ಇದೆ ಸಾಂಬಾರು. ಇವಾಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ. ಇದು ಒಗ್ಗರಣೆಗೆ ಫ್ರೆಂಡ್ಸ್, ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ ಚಿಟ್ಪಟ ಆದಮೇಲೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಕರ್ಬೇವಿನ ಸೊಪ್ಪು ಕೂಡ ಚಿಟಪಟ ಆದಮೇಲೆ ಇವಾಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರ್ಗೆ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ಮುದ್ದೆ ಜೊತೆ ಇದಕ್ಕೆ ಬೇಳೆ ಸಾಂಬಾರು ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕನ್ ಮಟನ್ ಕೂಡ ಏನು ಮಾಡೋಕ್ಕಾಗಲ್ಲ ಇದ್ರ ಮುಂದೆ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ, ಸೂಪರಾಗಿ ಬಂದಿದೆ ಇದಕ್ಕೆ ಬೇಳೆ ಸಾಂಬಾರು. ನಂಗೆ ತುಂಬ ಇಷ್ಟ ಆಯಿತು ಈ ಸಾಂಬಾರು. ಇದು ಮುದ್ದೆ ಜೊತೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.